Hi everyone. Today's concept is system of accounting. System of accounting means which is the recording of financial transactions in the books of account is generally known as bookkeeping. Bookkeeping, it is the process of recording the transactions which are related to day-to-day activities. Day-to-day activities ಏನಿರುತ್ತೆ ಅದನ್ನು ನಾವು ರೆಕಾರ್ಡ್ ಮಾಡೋದು ಪರ್ಟಿಕ್ಯುಲರ್ book keeping ಅಂತ ಹೇಳ್ತೀವಿ. The system of recording the financial transaction in the book of account is called it as bookkeeping. It can be divided into two types, namely single entry system of bookkeeping and double entry system of bookkeeping. So ಟೈಪ್ಸ್ ಆಫ್ ಬುಕ್ ಕೀಪಿಂಗ್, ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಥವಾ ಸಿಸ್ಟಮ್ ಆಫ್ ಬುಕ್ ಕೀಪಿಂಗನ್ನು ಟೂ ಟೈಪ್ಸಲ್ಲಿ ಅಥವಾ ಟೂ ಕ್ಯಾಟಗರೀಸ್ ಮಾಡಿದ್ದಾರೆ. ಒಂದು ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಆ್ಯಂಡ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಎರಡು ಟೈಪಲ್ಲಿ ನಾವು ಅಕೌಂಟ್ಸ್ಗಳನ್ನು ರೆಕಾರ್ಡ್ ಮಾಡ್ತೀವಿ. ಫಸ್ಟ್ ಒನ್ನು ಸಿಂಗಲ್ ಎಂಟ್ರಿ, ಸೆಕೆಂಡ್ ಒನ್ನು ಡಬಲ್ ಎಂಟ್ರಿ. So single entry system of bookkeeping. It is also known as incomplete accounting system. Why? Because the name itself indicating it is a single entry which is not having the double entry. It is an incomplete record. Why? Because as I told that each transaction has the equal of debit and the credit. So one is receiving aspect, another one is giving aspect. ಪ್ರತಿಯೊಂದು ಟ್ರಾನ್ಸಾಕ್ಷನ್ಸಲ್ಲೂ ಕೂಡ ರಿಸೀವಿಂಗ್ ಆಸ್ಪೆಕ್ಟ್ ಇರುತ್ತೆ, ಗಿವಿಂಗ್ ಆಸ್ಪೆಕ್ಟ್ ಇರುತ್ತೆ. ನಾವು ಕ್ಯಾಶನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಗಿವಿಂಗ್ ಆಸ್ಪೆಕ್ಟ್ಸ್, ಗೂಡ್ಸನ್ನು ರಿಸೀವ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ರಿಸೀವಿಂಗ್ ಆಸ್ಪೆಕ್ಟ್ಸ್. ಸೇಮ್ ಆ್ಯಸ್ ಇಟ್ ಈಸ್ ಇಫ್ ವಿ ಆರ್ ಗೋಯಿಂಗ್ ಟು ಸೆಲ್ಲಿಂಗ್ ದ ಗೂಡ್ಸ್, ಗಿವಿಂಗ್ ಆಸ್ಪೆಕ್ಟ್ ಏನಾಗುತ್ತೆ, ಗೂಡ್ಸನ್ನು ನಾವು ಕೊಡ್ತಾ ಇದ್ದೀವಿ. ರಿಸೀವಿಂಗ್ ಆಸ್ಪೆಕ್ಟ್ ಇಸ್ ಕ್ಯಾಶ್. ಬಟ್ ಇನ್ ಕೇಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಟ್ ಈಸ್ ಗೋಯಿಂಗ್ ಟು ರೆಕಾರ್ಡ್ ಓನ್ಲಿ ದ ಗಿವಿಂಗ್ ಆಸ್ಪೆಕ್ಟ್ಸ್ ಆರ್ ದ ರಿಸೀವಿಂಗ್ ಆಸ್ಪೆಕ್ಟ್ಸ್. ನಾವು ಸೇಲ್ ಮಾಡಿದರೆ ಬರೀ ಸೇಲನ್ನು ರೆಕಾರ್ಡ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿದರೆ ಬರೀ ಪರ್ಚೇಸನ್ನು ರೆಕಾರ್ಡ್ ಮಾಡ್ತೀವಿ. ಎರಡನ್ನೂ ಈಗ ಸೇಲ್ ಮಾಡಿದ್ದಕ್ಕೆ ಕ್ಯಾಶನ್ನು ರಿಸೀವ್ ಮಾಡಿದ್ದೀವಿ, ಪರ್ಚೇಸ್ ಮಾಡಿದ್ದಕ್ಕೆ ಕ್ಯಾಶನ್ನು ಪೇ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಎರಡೂ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡೋದಿಲ್ಲ. ಇನ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ಓನ್ಲಿ ಸಿಂಗಲ್ ಎಂಟ್ರಿ ವಿಚ್ ಈಸ್ ರಿಲೇಟೆಡ್ ಟು ಕ್ಯಾಶ್ ಓನ್ಲಿ. ಕ್ಯಾಶ್ ಪೇ ಮಾಡಿದರೆ ಕ್ಯಾಶ್ ಪೇ ಮಾಡಿದ್ದೀವಿ ಅಂತ ರೆಕಾರ್ಡ್ ಮಾಡ್ತೀವಿ, ಯಾವುದಕ್ಕೆ ಪೇ ಮಾಡಿದ್ದೀವಿ ಅಂತ ರೆಕಾರ್ಡ್ ಮಾಡಲ್ಲ. ಕ್ಯಾಶನ್ನು ರಿಸೀವ್ ಮಾಡಿದರೆ ಕ್ಯಾಶನ್ನು ರಿಸೀವ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ತೀವಿ. ಬಟ್ ಯಾವುದರಿಂದ ರಿಸೀವ್ ಮಾಡಿದ್ದೀವಿ, ಯಾವುದಕ್ಕೆ ಪೇ ಮಾಡ್ತಾ ಇದ್ದೀವಿ ಅಂತ ಈಕ್ವಲ್ ಡೆಬಿಟ್ ಮತ್ತು ಕ್ರೆಡಿಟನ್ನು ನಾವು ರೆಕಾರ್ಡ್ ಮಾಡ್ತಾ ಹೋಗಲ್ಲ. ಸೊ ಇಟ್ ಈಸ್ ಕಾಲ್ ಇಟ್ ಆಸ್ ಇನ್ಕಂಪ್ಲೀಟ್ ಅಕೌಂಟಿಂಗ್ ಸಿಸ್ಟಮ್. An accounting system which is not based on the double entry system, it is also known as single entry system. ಸೊ ಈ ಸಿಸ್ಟಮ್ನ ನಾವು ಸಿಂಗಲ್ ಎಂಟ್ರಿ, ಡಬಲ್ ಎಂಟ್ರಿ ಅಂತ ಹೇಳಲ್ಲ, ಸಿಂಗಲ್ ಎಂಟ್ರಿ ಅಂತಲೇ ಹೇಳೋದು. ಡಬಲ್ ಎಂಟ್ರಿಯಲ್ಲಿ ನಾವು ರಿಸೀವಿಂಗ್ ಆಸ್ಪೆಕ್ಟ್, ಡೆಬಿಟು ಕ್ರೆಡಿಟ್ ಎರಡನ್ನೂ ರೆಕಾರ್ಡ್ ಮಾಡ್ತೀನಿ. ನಾನು ನಿನ್ನೆ ಹೇಳ್ದಂಗೆ 30,000ಗೆ ವಾಷಿಂಗ್ ಮಿಷಿನ್ ತೊಗೊಂಡೆ ಅಂತ ಹೇಳಿದ್ರೆ 30,000 ಕ್ಯಾಶ್ ಪೇ ಮಾಡ್ತೀನಿ. ಇಲ್ಲಿ ನಾನು ರಿಸೀವಿಂಗ್ ಆಸ್ಪೆಕ್ಟ್ಸು ಮಷಿನರಿ, ಗಿವಿಂಗ್ ಆಸ್ಪೆಕ್ಟ್ಸು ಕ್ಯಾಶ್, ಎರಡನ್ನೂ ನಾನು ಪರ್ಚೇಸಸ್ ಬುಕ್ಕಲ್ಲಿ, ಕ್ಯಾಶ್ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೀನಿ. ಪರ್ಚೇಸಸ್ ಬುಕ್ಕಲ್ಲಿ ಮಷಿನರಿ ಪರ್ಚೇಸ್ ಮಾಡಿದೆ ಅಂತ ರೆಕಾರ್ಡ್ ಮಾಡ್ತೀನಿ, ಕ್ಯಾಶ್ ಬುಕ್ಕಲ್ಲಿ ಕ್ಯಾಶನ್ನು ಪರ್ಚೇಸ್ ಮಾಡಿದೆ ಅಂತ ರೆಕಾರ್ಡ್ ಮಾಡ್ತೀನಿ. ಸೊ ಇನ್ ದ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ಐ ಆಮ್ ಗೋಯಿಂಗ್ ಟು ರೆಕಾರ್ಡ್ ಓನ್ಲಿ ದ ಕ್ಯಾಶ್ ಪೇಡ್. ಕ್ಯಾಶನ್ನು ಪೇ ಮಾಡಿದ್ದೀನಿ ಅಂತ ಮಾತ್ರ ನಾನು ಏನು ಮಾಡ್ತೀನಿ, ರೆಕಾರ್ಡ್ ಮಾಡ್ತೀನಿ. ಸಚ್ ಸಿಸ್ಟಮ್ ಮೇಂಟೈನ್ಸ್ ಓನ್ಲಿ ಪರ್ಸನಲ್ ಅಕೌಂಟ್ಸ್ ಆ್ಯಂಡ್ ಕ್ಯಾಶ್ ಬುಕ್. ಸೊ ಸಿಂಗಲ್ ಎಂಟ್ರಿ ಸಿಸ್ಟಮ್ ರೆಕಾರ್ಡ್ಸ್ ಓನ್ಲಿ ಪರ್ಸನಲ್ ಅಕೌಂಟ್ಸ್. ಪರ್ಸನಲ್ ಅಕೌಂಟ್, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಯಾರು ಅಮೌಂಟನ್ನು ರಿಸೀವ್ ಮಾಡ್ತಾ ಇದ್ದಾರೆ, ಯಾರು ಅಮೌಂಟನ್ನು ಕೊಡ್ತಾ ಇದ್ದಾರೆ ಅಷ್ಟನ್ನೇ ರೆಕಾರ್ಡ್ ಮಾಡ್ತೀವಿ. ಕ್ಯಾಶ್ ಬುಕ್ಕಲ್ಲಿ ರೆಕಾರ್ಡ್ ಮಾಡೋದು ಓನ್ಲಿ ಕ್ಯಾಶ್ ರಿಸೀವ್ಡ್ ಆ್ಯಂಡ್ ಕ್ಯಾಶ್ ಪೇಯ್ಡ್. ಕ್ಯಾಶ್ ರಿಸೀವ್ಡ್ ಮತ್ತು ಕ್ಯಾಶ್ ಪೇಯ್ಡನ್ನಷ್ಟೇ ರೆಕಾರ್ಡ್ ಮಾಡ್ತಾ ಹೋಗೋದು. ಸಚ್ ಸಿಸ್ಟಮ್, ಸಿಂಗಲ್ ಎಂಟ್ರಿ ಸಿಸ್ಟಮ್ ರೆಕಾರ್ಡ್ಸ್ ಓನ್ಲಿ ದ ಪರ್ಸನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ವಿಚ್ ಈಸ್ ರಿಲೇಟೆಡ್ ಟು ಪರ್ಸನ್ ಟು ಹೂಮ್ ದ ಆರ್ಗನೈಸೇಷನ್ ಹ್ಯಾಸ್ ಪೇಯ್ಡ್ ದ ಮನಿ ಆರ್ ಫ್ರಮ್ ಹೂಮ್ ದ ಆರ್ಗನೈಸೇಷನ್ ಹ್ಯಾಸ್ ಟು ರಿಸೀವ್ ದ ಮನಿ. ಯಾರಿಗೆ ಅಮೌಂಟನ್ನು ಪೇ ಮಾಡಬೇಕು ಅಥವಾ ಯಾರಿಂದ ಅಮೌಂಟನ್ನು ರಿಸೀವ್ ಮಾಡ್ಕೋಬೇಕು ಅಷ್ಟನ್ನೇ ರೆಕಾರ್ಡ್ ಮಾಡುತ್ತೆ, ಡೆಬಿಟಾರು ಕ್ರೆಡಿಟಾರು ಅಂತ ಅಂದ್ಬಿಟ್ಟು. ಇನ್ನೊಂದು ಕ್ಯಾಶ್ ಬುಕ್ಕು, ಅದರಲ್ಲಿ ಯಾರಿಗೆ ಕ್ಯಾಶ್ ಎಷ್ಟು ಪೇ ಮಾಡಿದ್ದೀವಿ, ಕ್ಯಾಶ್ ಎಷ್ಟು ರಿಸೀವ್ ಮಾಡಿದ್ದೀವಿ. ಓನ್ಲಿ ಸಿಂಗಲ್ ಟ್ರಾನ್ಸಾಕ್ಷನ್ಸ್ ಆರ್ incurred. Expenses and the incomes are reflected in the cash book, whereas personal accounts reflects the position of the debtors and creditors. ನಾನು ಹೇಳ್ದಂಗೆ ಆಗಲೇ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ನಮಗೆ ಯಾರಿಂದ ಅಮೌಂಟ್ ಬರಬೇಕು ಅವ್ರನ್ನ ಡೆಟಾರ್ಸ್ ಅಂತ ಹೇಳ್ತೀವಿ, ನಾವು ಯಾರಿಗೆ ಅಮೌಂಟ್ ಕೊಡಬೇಕು ಅವ್ರನ್ನ ಕ್ರೆಡಿಟಾರ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಕ್ರೆಡಿಟಾರ್ಸು ನಮಗೆ ಸಾಲ ಕೊಟ್ಟಿರ್ತಾರೆ, ಡೆಟಾರ್ಸಿಗೆ ನಾವು ಸಾಲ ಕೊಟ್ಟಿರ್ತೀವಿ. ಸೊ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸ್ ಆರ್ ರಿಫ್ಲೆಕ್ಟೆಡ್ ಇನ್ ದ ಕ್ಯಾಶ್ ಬುಕ್. ಎಕ್ಸ್ಪೆನ್ಸಸ್ ಆರ್ shown as cash paid, incomes are shown as cash received.
ಸೊ ಫೀಚರ್ಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಇಸ್ ಮೇಂಟೈನ್ಡ್ ಬೈ ಸ್ಮಾಲ್ ಬಿಸ್ನೆಸ್ ಆರ್ಗನೈಸೇಷನ್. ಯಾಕಂದರೆ ಅವ್ರದ್ದು ಏನೂ ಜಾಸ್ತಿ ಟ್ರಾನ್ಸಾಕ್ಷನ್ಸ್ಗಳಿರೋದಿಲ್ಲ, ಜಸ್ಟ್ ಸ್ಮಾಲ್ ಟ್ರಾನ್ಸಾಕ್ಷನ್ಸ್ಗಳಿರುತ್ತೆ. ಈಗ ಸ್ಮಾಲ್ ಶಾಪ್ಸ್ಗಳಿರುತ್ತಲ್ಲ, ಗ್ರಾಸರಿ ಶಾಪ್ಸ್ಗಳು, ಆ ಥರ ಸ್ಮಾಲ್ ಬಿಸ್ನೆಸ್ ಆರ್ಗನೈಸೇಷನ್ಸ್ಗಳು ಮಾತ್ರ ಸಿಂಗಲ್ ಎಂಟ್ರಿ ಸಿಸ್ಟಮ್ಸ್ಗಳನ್ನು ರೆಕಾರ್ಡ್ ಮಾಡ್ತಾರೆ. ದೇ ಆರ್ ಗೋಯಿಂಗ್ ಟು ಮೇಂಟೈನಿಂಗ್ ದ ಕ್ಯಾಶ್ ಬುಕ್ ಓನ್ಲಿ, ನಾಟ್ ಪರ್ಚೇಸಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್ಸ್, ಸೇಲ್ಸ್ ರಿಟರ್ನ್ಸ್ ಇವು ಯಾವೂ ರೆಕಾರ್ಡ್ ಮಾಡಲ್ಲ. ಅವ್ರು ರೆಕಾರ್ಡ್ ಮಾಡೋದು ಕ್ಯಾಶ್ ಬುಕ್ಕು. ಕ್ಯಾಶ್ ಬುಕ್ಕಲ್ಲಿ ರೆಕಾರ್ಡ್ ಮಾಡೋದು ಓನ್ಲಿ ಕ್ಯಾಶ್ ರಿಸೀವ್ಡ್ ಆ್ಯಂಡ್ ಕ್ಯಾಶ್ ಪೇಡ್. ಎಷ್ಟು ನಾವು ಕ್ಯಾಶ್ ರಿಸೀವ್ ಮಾಡಿದ್ದೀವಿ, ಎಷ್ಟು ನಾವು ಕ್ಯಾಶ್ ಪೇ ಮಾಡಿದ್ದೀವಿ ಅಷ್ಟನ್ನೇ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಓನ್ಲಿ ಪರ್ಸ್ನಲ್ ಅಕೌಂಟ್ಸ್ ಆರ್ ಕೆಪ್ಟ್. ಪರ್ಸ್ನಲ್ ಅಕೌಂಟ್ಸ್ ಆರ್ ಡೆಟಾರ್ಸ್ ಆ್ಯಂಡ್ ಕ್ರೆಡಿಟಾರ್ಸ್ ಅಕೌಂಟ್. ಸೊ ಯಾರಿಂದ ನಮಗೆ ದುಡ್ಡು ಬರಬೇಕು, ಯಾರಿಗೆ ನಾವು ದುಡ್ಡು ಕೊಡಬೇಕು ಅಷ್ಟನ್ನೇ ಮೇಂಟೈನ್ ಮಾಡ್ತೀವಿ. ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ದ ಒರಿಜಿನಲ್ ಡಾಕ್ಯುಮೆಂಟ್. ಸೊ ಏನು ರೆಸಿಪ್ಟ್ಸ್ಗಳಿರುತ್ತೆ, ಡಾಕ್ಯುಮೆಂಟ್ಸ್ಗಳೇನಿರುತ್ತೆ ಅಥವಾ ಬಿಲ್ಸ್ಗಳೇನಿರುತ್ತೆ, ಆ ಬಿಲ್ಸ್ ಬೇಸಿಸ್ ಮೇಲೆ ಅಂದರೆ ನಾವು ಎಷ್ಟು ಪರ್ಚೇಸ್ ಮಾಡಿದ್ದೀವಿ, ಎಷ್ಟು ಸೇಲ್ ಮಾಡಿದ್ದೀವಿ, ಯಾರಿಗೆ ಸಾಲ ಕೊಡಬೇಕು, ಯಾರಿಂದ ಸಾಲ ತೊಗೊಂಡಿದ್ದೀವಿ ಅಷ್ಟನ್ನೇ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಲ್ಯಾಕ್ ಆಫ್ ಯೂನಿಫಾರ್ಮಿಟಿ. ಲ್ಯಾಕ್ ಆಫ್ ಯೂನಿಫಾರ್ಮಿಟಿ ಮೀನ್ಸ್ ಎವ್ರಿ ಮಂತು ನಾವು ಸೇಮ್ ಸಿಸ್ಟಮನ್ನು ಮೇಂಟೈನ್ ಮಾಡ್ತಾ ಹೋಗೋದಿಲ್ಲ. ಲಾಸ್ಟ್ ಮಂತೇ ಒಂದು ಸಿಸ್ಟಮ್ ಮೇಂಟೈನ್ ಮಾಡಿದರೆ ಈ ಮಂತೇ ಒಂದು ಸಿಸ್ಟಮ್ ಮೇಂಟೈನ್ ಮಾಡಿರ್ತೀವಿ. ಲಾಸ್ಟು ಸೇಲ್ಸು ಪರ್ಚೇಸಸ್ ಎಲ್ಲ ಬರೆದಿದ್ರೆ ಈ ಮಂತಲ್ಲಿ ಬರೀ ಎಕ್ಸ್ಪೆನ್ಸ್ ಬರೆಯೋದು. ಸೇಮ್ ಯೂನಿಫಾರ್ಮಿಟಿ ಅಥವಾ ಸೇಮ್ ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡೋದಿಲ್ಲ. ಇಟ್ ಈಸ್ ಜಸ್ಟ್ ಅ ಬುಕ್ಸ್ ವೇರ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ದ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ರಿಲೇಟೆಡ್ ಟು ಕ್ಯಾಶ್ ಆ್ಯಂಡ್ ದ ಪರ್ಸನ್ಸ್. ಸೊ ಡಿಫಿಕಲ್ಟಿ ಇನ್ ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟ್. ಸೊ ವೆನ್ ದ ಆರ್ಗನೈಸೇಷನ್ಸ್ ಆರ್ ಗೋಯಿಂಗ್ ಟು use the single entry system of accounting, it is very difficult to prepare the financial statements. ಯಾಕಂತ ಹೇಳಿದ್ರೆ ನಮಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇರಬೇಕಂದ್ರೆ ಏನನ್ನು ನಾವು ಪರ್ಚೇಸ್ ಮಾಡಿದ್ದೀವಿ, ಯಾವುದನ್ನು ನಾವು ಸೇಲ್ ಮಾಡಿದ್ದೀವಿ, ಪರ್ಚೇಸ್ ಮಾಡಿರೋದಕ್ಕೆ ಎಷ್ಟು ರಿಸೀವ್ ಮಾಡಿದ್ದೀವಿ, ಸೇಲ್ಸ್ ಮಾಡಿರೋದಕ್ಕೆ ಎಷ್ಟು ರಿಸೀವ್ ಮಾಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಹೇಗಾಗುತ್ತೆ ಅಂದರೆ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಎ ಫಾರ್ ₹10,000. ಇಲ್ಲಿ ಎರಡನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಪರ್ಚೇಸ್ ಗೂಡ್ಸ್ and purchase of goods and the amount paid. ಏನನ್ನು ಪರ್ಚೇಸ್ ಮಾಡಿದ್ದೀವಿ, ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ, ನಮಗೆ ಡೆಬಿಟ್ ಆಗ್ತಿರೋದು ಗೂಡ್ಸು. ಏನನ್ನು ಪೇ ಮಾಡ್ತಿದ್ದೀವಿ, ಕ್ಯಾಶನ್ನು ಪೇ ಮಾಡ್ತಿದ್ದೀವಿ, ಅಲ್ಲಿಗೆ ನಮಗೆ ಕ್ರೆಡಿಟ್ ಆಗ್ತಾ ಇರೋದು ಕ್ಯಾಶ್. ಇದು ಡಬಲ್ ಎಂಟ್ರಿ ಸಿಸ್ಟಮ್ ಆಯಿತು. ಬಟ್ ಇನ್ ದ ಕೇಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್, purchased for ₹10,000. Here we are not going to record the persons or ಅಮೌಂಟ್ ಪೇಯ್ಡ್ ಟು ಎ ₹10,000. ಇಷ್ಟೇ ರೆಕಾರ್ಡ್ ಇರುತ್ತೆ. ಅಮೌಂಟ್ ಪೇ ಮಾಡ್ತಿದ್ದೀವಿ ಬಟ್ ಯಾವ ಪರ್ಪಸ್ಸಿಗೆ ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡಿಲ್ಲ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪ್ರಿಪೇರ್ ದ ಫೈನಲ್ ಅಕೌಂಟ್ಸ್ ಆಫ್ ದ ಆರ್ಗನೈಸೇಷನ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದರೆ ಇಷ್ಟೇ. ಸಿಂಗಲ್ ಎಂಟ್ರಿ ಸಿಸ್ಟಮ್ ವಿಚ್ ರೆಫರ್ಸ್ ಟು ದ ಸಿಸ್ಟಮ್ ವೇರ್ ಓನ್ಲಿ ದ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ರಿಲೇಟೆಡ್ ಟು ಕ್ಯಾಶ್ ಆ್ಯಂಡ್ ದ ಪರ್ಸನ್ಸ್ ಆರ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಬರೀ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾತ್ರ ರೆಕಾರ್ಡ್ ಮಾಡ್ತೀವಿ. ಅದು ಒಂದೇ ಬುಕ್ಕಲ್ಲಿ ರೆಕಾರ್ಡ್ ಮಾಡೋದು. ಒಂದು ಡೆಬಿಟ್ ಆಗಿರೋದನ್ನ ರೆಕಾರ್ಡ್ ಮಾಡ್ತೀವಿ, ಇಲ್ಲ ಕ್ರೆಡಿಟ್ ಆಗಿರೋದನ್ನ ರೆಕಾರ್ಡ್ ಮಾಡ್ತೀವಿ. ಡೆಬಿಟ್ ಮತ್ತು ಕ್ರೆಡಿಟ್ ಎರಡೂ ಕೂಡ ರೆಕಾರ್ಡ್ ಮಾಡೋದಿಲ್ಲ. ಸಿಂಗಲ್ ಎಂಟ್ರಿ ಸಿಸ್ಟಮ್ಸ್ ಆರ್ ರೆಕಾರ್ಡೆಡ್ ಓನ್ಲಿ ದ ಕ್ಯಾಶ್ ಅಕೌಂಟ್ ಆ್ಯಂಡ್ ದ ಪರ್ಸ್ನಲ್ ಅಕೌಂಟ್. ಕ್ಯಾಶ್ ಅಕೌಂಟಲ್ಲಿ ಎಷ್ಟು ಕ್ಯಾಶ್ ರಿಸೀವ್ ಮಾಡಿದ್ದೀವಿ, ಎಷ್ಟು ಪೇ ಮಾಡಿದ್ದೀವಿ. ಪರ್ಸ್ನಲ್ ಅಕೌಂಟಲ್ಲಿ ಡೆಟಾರ್ಸಿಂದ ಎಷ್ಟು ಅಮೌಂಟ್ ಬರಬೇಕು, ಕ್ರೆಡಿಟರ್ಸಿಗೆ ಎಷ್ಟು ಅಮೌಂಟನ್ನು ಪೇ ಮಾಡಬೇಕು ಅಷ್ಟೇ. ಪರ್ಚೇಸಸ್ ಬುಕ್ಕು, ಸೇಲ್ಸ್ ಬುಕ್ಕು, ಪರ್ಚೇಸಸ್ ರಿಟರ್ನ್ಸು, ಸೇಲ್ಸ್ ರಿಟರ್ನ್ಸು ಯಾವುದನ್ನು ಕೂಡ ಇಲ್ಲಿ ನಾವು ರೆಕಾರ್ಡ್ ಮಾಡೋಕ್ಕೆ ಹೋಗಲ್ಲ. ಸೊ ಇಟ್ ಈಸ್ a lack of uniformity. So most of the organizations are not recommended to use these books of accounts. Second one is double entry system of accounting. It is the system in which both the aspects, that is debit as well as credit, are recorded in the books of accounts. It records the transactions related to all the accounts, that is personal account, real account and nominal account. So single entry system ಅಲ್ಲಿ ಬರೀ ಕ್ಯಾಶು ಮತ್ತು ಪರ್ಸನಲ್ ಅಕೌಂಟ್ಸ್ ಅಷ್ಟೇ ರೆಕಾರ್ಡ್ ಮಾಡೋದು. ಬಟ್ ಇನ್ ದ ಕೇಸ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್ ವಿಚ್ ರೆಕಾರ್ಡ್ಸ್ ಬೋತ್ ದ ಆಸ್ಪೆಕ್ಟ್ಸ್ ಆಫ್ ಡೆಬಿಟ್ಸ್ ಆ್ಯಂಡ್ ಕ್ರೆಡಿಟ್ಸ್. ಸೊ ಆ್ಯಸ್ ಐ ಸೆಡ್ ದಟ್ if I am going to purchase the goods from A for ₹5,000, I am going to record it in two books. One is purchases book, another one is cash book. ಎರಡು ಅಕೌಂಟು ಪರ್ಟಿಕ್ಯುಲರ್ ಆಗಿ ಎರಡು ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀನಿ. ಎಷ್ಟು ಗೂಡ್ಸನ್ನು ಪರ್ಚೇಸ್ ಮಾಡಿದೆ ಅಂತ ಪರ್ಚೇಸಸ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಿದ್ರೆ, ಎಷ್ಟು ಕ್ಯಾಶನ್ನು ಪೇ ಮಾಡ್ತಿದ್ದೀನಿ ಅಂತ ಕ್ಯಾಶ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀನಿ. ಬಟ್ ಸಿಂಗಲ್ ಎಂಟ್ರಿಯಲ್ಲಿ ಕ್ಯಾಶ್ ಅಕೌಂಟಲ್ಲಿ ಮಾತ್ರ ರೆಕಾರ್ಡ್ ಮಾಡೋದು. ಅದು ಒಂದೇ ಟ್ರಾನ್ಸಾಕ್ಷನ್. ನಮಗೆ ಬೇಕಾಗಿರೋದು ಕ್ಯಾಶ್ ಎಷ್ಟು ಬಂತು, ಕ್ಯಾಶ್ ಎಷ್ಟು ಹೋಯಿತು ಅಂತ ಅಷ್ಟೇ ಬೇಕು. ಹಾಗಾಗಿ ಅವರು ಕ್ಯಾಶ್ ಅಕೌಂಟನ್ನು ಮಾತ್ರ ರೆಕಾರ್ಡ್ ಮಾಡ್ತಾ ಹೋಗ್ತಾರೆ.
as well as if I am going to selling the goods to Mr. B for rupees 10,000. Here I am going to record it in two books, that is one is sales books, another one is cash books. Which transactions are having two sides of accounts or two accounts, those transactions are treated as double entry system. ಯಾಕಂದರೆ ಎರಡು ಸಲ ನಾವು ಬರಿತೀವಿ, ಡಬಲ್ ಎಂಟ್ರಿ ಮಾಡ್ತೀವಿ, ಒಂದು ಸೇಲ್ಸಲ್ಲಿ ಇನ್ನೊಂದು ಕ್ಯಾಶಲ್ಲಿ. ವಿಚ್ ಟ್ರಾನ್ಸಾಕ್ಷನ್ಸ್ ಹ್ಯಾವಿಂಗ್ ದ ಬೋತ್ ಆಸ್ಪೆಕ್ಟ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ಸ್ ವಿಚ್ ಆರ್ ರೆಕಾರ್ಡೆಡ್ in the books of account, those system of transactions are called it as double entry system of transactions. So it records the transactions which are related to all accounts. So accounts are classified as three types: personal accounts, real accounts and nominal account. It will be explained detailed in ಯೂನಿಟ್ 3 ಯೂನಿಟ್ಸಲ್ಲಿ ಡೀಟೇಲ್ಡ್ ಆಗಿ ಬರುತ್ತೆ. ರೂಲ್ಸ್ ಆಫ್ ಅಕೌಂಟ್ಸ್ ಅಂತಾನೆ. ಪರ್ಸನಲ್ ಅಕೌಂಟಲ್ಲಿ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಯಾರು ಅಮೌಂಟನ್ನು ರಿಸೀವ್ ಮಾಡ್ಕೋತಾನೆ ಅವನಿಗೆ ಡೆಟಾರ್ ಅಂತ ಹೇಳ್ತೀವಿ. ಯಾರಿಗೆ ಅಮೌಂಟು ನಾವು ಪೇ ಮಾಡಬೇಕು ಅವನಿಗೆ ಕ್ರೆಡಿಟಾರ್ ಅಂತ ಹೇಳ್ತೀವಿ. ರಿಯಲ್ ಅಕೌಂಟಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ಡೆಬಿಟ್ ಅಂತ ಹೇಳಿದ್ರೆ ನಮಗೆ ಏನು ಇನ್ಕಮ್ ಬಂದಿದೆ ಅಥವಾ ನಾವು ಏನು ರಿಸೀವ್ ಮಾಡ್ತಾ ಇದ್ದೀವಿ ಅದಕ್ಕೆ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂತ ಹೇಳ್ತೀವಿ. ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳಿದ್ರೆ ಕ್ಯಾಶನ್ನು ಕೊಡ್ತಾ ಇದ್ದೀವಿ ಅಥವಾ ಗೂಡ್ಸನ್ನು ಸೇಲ್ ಮಾಡ್ತಿದ್ದೀವಿ, ನಮ್ಮಿಂದ ಏನು ಹೋಗುತ್ತೆ ಅದಕ್ಕೆ ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳ್ತೀವಿ. ನಾಮಿನಲ್ ಅಕೌಂಟಲ್ಲಿ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ನಮಗೆ ಏನೇನು ಎಕ್ಸ್ಪೆನ್ಸ್ ಆಗಿದೆ ಅದೆಲ್ಲದನ್ನು ಡೆಬಿಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಕ್ರೆಡಿಟಲ್ಲಿ ಇನ್ಕಮ್ಸ್ ಆ್ಯಂಡ್ ಗೇನ್ಸ್, ನಮಗೆ ಸೇಲ್ಸ್ ಮಾಡಿದಾಗ ಇನ್ಕಮ್ ಆಗಿರ್ಬೋದು, ಇಲ್ಲ ಅಸೆಟ್ಸ್ಗಳನ್ನು ಸೇಲ್ ಮಾಡಿದಾಗ ಗೇನ್ ಆಗಿರ್ಬೋದು, ಅದನ್ನು ಕ್ರೆಡಿಟಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಡೀಟೇಲ್ಡ್ ಆಗಿ ನಾವು ಥರ್ಡ್ ಯೂನಿಟಲ್ಲಿ ಓದ್ತಾ ಹೋಗ್ತೀವಿ. ಇಲ್ಲಿ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಈ ಮೂರು ಅಕೌಂಟನ್ನು ಇನ್ಕ್ಲೂಡ್ ಆಗಿರುತ್ತೆ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಡಬಲ್ ಎಂಟ್ರಿ accounting, it is the most and accurate system of accounting which states every transaction has a corresponding and an opposite effect involving at least two accounts. The system has two sides, namely debit and credit. ಆಗಲೇ ಹೇಳಿದಂಗೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಇರುತ್ತೆ. ಆಪೋಸಿಟ್ ಸೈಡಲ್ಲಿ ಒಂದು ಇದು ಟಿ ಅಕೌಂಟ್ ಅಂತ ಹೇಳ್ತೀವಿ. ಇದು ಪರ್ಟಿಕ್ಯುಲರ್ ಒಂದು ಅಕೌಂಟು, ಕ್ಯಾಶ್ ಅಕೌಂಟ್ ಅಂತಲೇ ಅಂದ್ಕೊಳ್ಳಿ. ಇಲ್ಲಿ ಡೆಬಿಟು ಕ್ರೆಡಿಟು ಇರುತ್ತೆ ಎರಡು. ಇಲ್ಲಿ ಒಂದು ಅಕೌಂಟಲ್ಲಿ ಡೆಬಿಟಲ್ಲಿ ರೆಕಾರ್ಡ್ ಮಾಡಿದ್ರೆ ಇನ್ನೊಂದು ಅಕೌಂಟಲ್ಲಿ ಕ್ರೆಡಿಟಲ್ಲಿ. ಫಾರ್ ಎಕ್ಸಾಂಪಲ್ ಸೇಲ್ಸ್ ಮಾಡ್ತಾಯಿದ್ದೀವಿ, ಸೇಲ್ಸ್ ಮಾಡಿದರೆ ನಮಗೆ ಗೂಡ್ಸ್ ಹೋಗುತ್ತೆ, ಅವಾಗ ನಾವು ಕ್ರೆಡಿಟಲ್ಲಿ ರೆಕಾರ್ಡ್ ಮಾಡಬೇಕು, ಯಾಕಂದರೆ ನಮ್ಮಿಂದ ಗೂಡ್ಸ್ ಹೋಗ್ತಾ ಇದೆ. ಅವಾಗ ಕ್ಯಾಶ್ ನಮಗೆ ಇನ್ಕಮ್ ಆಗುತ್ತೆ. ಕ್ಯಾಶ್ ಇನ್ಕಮ್ ಆಗ್ತಿದೆ ಅಂತ ಹೇಳಿದ್ರೆ ಡೆಬಿಟ್. ಆಪೋಸಿಟ್ ಸೈಡಲ್ಲಿ ಅಕೌಂಟ್ಗಳನ್ನು ರೆಕಾರ್ಡ್ ಮಾಡ್ತೀವಿ. ಇಲ್ಲಿ ಡೆಬಿಟಲ್ಲಿತ್ತು ಅಂದರೆ ಇಲ್ಲಿ ಕ್ರೆಡಿಟಲ್ಲಿರುತ್ತೆ, ಇಲ್ಲಿ ಕ್ರೆಡಿಟಲ್ಲಿತ್ತು ಅಂದರೆ ಇಲ್ಲಿ ಡೆಬಿಟಲ್ಲಿರುತ್ತೆ. ಯಾಕಂದರೆ ಒಂದು ಹೋಗಿದೆ ಅಂದಾಗ ನಮಗೆ ಇನ್ನೊಂದನ್ನು ರಿಸೀವ್ ಮಾಡ್ಕೋತಾ ಇದ್ದೀವಿ. ಸೊ ಡಬಲ್ ಎಂಟ್ರಿ ಸಿಸ್ಟಮ್ಸ್ ಫೀಚರ್ಸ್ ಹಿಯರ್ ಟೂ ಪಾರ್ಟೀಸ್ ಇದ್ದೇ ಇರ್ತಾರೆ. ಒಂದು ಬೈಯರು, ಇನ್ನೊಂದು ಸೆಲ್ಲರು, ಇಲ್ಲ ಡೇಟಾರು, ಇನ್ನೊಬ್ಬರು ಕ್ರೆಡಿಟರ್. ಸೊ ಇದನ್ನು ನಾವು ರೆಕಾರ್ಡ್ ಮಾಡೋದು ಜರ್ನರಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ ಟ್ರಾನ್ಸಾಕ್ಷನ್ಸ್ಗಳನ್ನು. ಈಚ್ ಟ್ರಾನ್ಸಾಕ್ಷನ್ ಶುಡ್ ಬಿ ರೆಕಾರ್ಡೆಡ್ ಇನ್ ಜರ್ನಲಲ್ಲಿ ರೆಕಾರ್ಡ್ ಮಾಡ್ತೀವಿ. ಗೂಡ್ಸ್ ಆಗಿ ಪರ್ಚೇಸ್ ಆಗಿದೆಯೋ, ಸೇಲ್ಸ್ ಆಗಿದೆಯೋ, ಬಿಸ್ನೆಸ್ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಎಲ್ಲದನ್ನು ಕೂಡ ಡೆಬಿಟು ಕ್ರೆಡಿಟ್ ಅಂತ ಅಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಶೋ ಮಾಡಿ ಅಮೌಂಟು ನಮಗೆ ಎಷ್ಟು ಡೆಬಿಟ್ ಆಯಿತು ಎಷ್ಟು ಕ್ರೆಡಿಟ್ ಆಯಿತು ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಎಕ್ಸ್ಚೇಂಜ್ ಆಫ್ ಈಕ್ವಲ್ ಅಮೌಂಟ್. ಎಕ್ಸ್ಚೇಂಜ್ ಆಫ್ ಈಕ್ವಲ್ ಅಮೌಂಟ್ ಅಂತ ಹೇಳಿದ್ರೆ, ಈಗ ನಾನು ಒಂದು ಪೆನ್ನನ್ನು ಪರ್ಚೇಸ್ ಮಾಡ್ತೀನಿ. ಸ್ಟೇಷನರಿ ಪರ್ಚೇಸ್ಡ್ ಫಾರ್ ರುಪೀಸ್ 500. 500ಗೆ ಟೋಟಲ್ ಸ್ಟೇಷನರಿ ಪರ್ಚೇಸ್ ಮಾಡಿದ್ದೀನಿ. ನಾನು ಪೇ ಮಾಡ್ತಿರೋದು ಎಷ್ಟು 500. ನನಗೆ ಸೇಮ್ 500 ವರ್ತ್ ಆಫ್ ಗೂಡ್ಸನ್ನು ನಾನೇನು ಮಾಡ್ತಾಯಿದ್ದೀನಿ, ರಿಸೀವ್ ಮಾಡ್ತಾಯಿದ್ದೀನಿ. ಎಕ್ಸ್ಚೇಂಜ್ ಆಫ್ ಈಕ್ವಲ್ ಅಮೌಂಟ್ 500 ರುಪೀಸ್, 500 ರುಪೀಸ್ ಈಕ್ವಲ್ ವ್ಯಾಲ್ಯೂ. ಇದನ್ನು ಲೆಡ್ಜರಲ್ಲಿ ರೆಕಾರ್ಡ್ ಮಾಡ್ತೀನಿ. ಒಂದು ಕ್ಯಾಶ್ ಬುಕ್ಕು, ಇನ್ನೊಂದು ಸೇಲ್ಸ್ ಅಕೌಂಟ್. ನೆಕ್ಸ್ಟು ಕ್ಯಾಶ್ ಬುಕ್ಕು, ಇನ್ನೊಂದು ಪರ್ಚೇಸಸ್ಸು. ನಾನು ಸ್ಟೇಷನರಿ ಪರ್ಚೇಸ್ ಮಾಡ್ತಿರೋದ್ರಿಂದ ಪರ್ಚೇಸಸ್ಸಲ್ಲಿ. ನೆಕ್ಸ್ಟ್ ಸಪರೇಟ್ ಎಂಟಿಟಿ, ಸಪರೇಟ್ ಎಂಟ್ರಿ ಆಗಬೇಕದು. ಆ್ಯಕ್ಚುಲಿ ಸಪರೇಟ್ ಎಂಟ್ರಿ ಅಂತ ಹೇಳಿದ್ರೆ ಯಾವ್ದು ನಮಗೆ ಡೆಬಿಟ್ ಆಯಿತು, ಯಾವ್ದು ನಮಗೆ ಕ್ರೆಡಿಟ್ ಆಯಿತು, ಎಷ್ಟು ಅಮೌಂಟು ನಾವು ರಿಸೀವ್ ಮಾಡ್ತಾಯಿದ್ದೀವಿ, ಎಷ್ಟು ಅಮೌಂಟ್ ನಾವು ಪೇ ಮಾಡ್ತಾಯಿದ್ದೀವಿ. ಪೇ ಮಾಡ್ತಿರೋದಕ್ಕೆ ಈಕ್ವಲ್ ವರ್ತ್ ಆಫ್ ಗೂಡ್ಸ್, ಯಾವ ಗೂಡ್ಸನ್ನು ನಾವು ರಿಸೀವ್ ಮಾಡ್ಕೋತಾ ಇದ್ದೀವಿ. ನಾವೇನಾದರೂ ಈಗ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದರಿಂದ ನಾವು 1 ಮಂತ್ ಯೂಸ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಎಕ್ಸ್ಪೆನ್ಸ್ ಆಯ್ತದೆ, ಎಕ್ಸ್ಪೆನ್ಸನ್ನು ಪೇ ಮಾಡ್ತೀನಿ. ಈಗ ನಾನು ಸ್ಯಾಲ್ರಿ ಪೇ ಮಾಡಬೇಕು, ಎಂಪ್ಲಾಯೀಸ್ಗಳಿಂದ ನಾನು ವರ್ಕನ್ನು ತೊಗೊಂಡಿರೋದಕ್ಕೆ ಏನು ಮಾಡ್ತಿದ್ದೀನಿ, ಸ್ಯಾಲ್ರಿನ ಪೇ ಮಾಡ್ತಾ ಇದ್ದೀನಿ. ಒಂದು ಕ್ಯಾಶ್ ಅಕೌಂಟಲ್ಲಿ ತೋರಿಸ್ತೀನಿ, ಇನ್ನೊಂದು ಸ್ಯಾಲ್ರಿ ಅಕೌಂಟಲ್ಲಿ ತೋರಿಸ್ತಾ ಹೋಗ್ತೀನಿ. ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ಸ್ಗಳಿಗೆ 2 ಎಂಟ್ರೀಸ್ಗಳು ಅಥವಾ 2 ಬುಕ್ಕಲ್ಲಿ ನಾವು ರೆಕಾರ್ಡ್ ಮಾಡೋದಕ್ಕೆ ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತೀವಿ. ಅದನ್ನು ಟ್ರಯಲ್ ಬ್ಯಾಲೆನ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ಬರೆದು ಅದು ಡೆಬಿಟಲ್ಲಿ ಬರುತ್ತೋ ಕ್ರೆಡಿಟಲ್ಲಿ ಬರುತ್ತೋ ಅಂತ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಇದರಲ್ಲಿ 2 ಸೈಡ್ಸ್ ಇರುತ್ತೆ. ಡೆಬಿಟ್ ವಿಚ್ ಈಸ್ ಈಕ್ವಲ್ ಟು ಕ್ರೆಡಿಟ್. ಇಲ್ಲಿ ಅಸೆಟ್ಸು 500 ವರ್ತ್ ಆಫ್ ಫರ್ನಿಚರ್ಸ್ ಸ್ಟೇಷನರಿನ ಪರ್ಚೇಸ್ ಮಾಡ್ತಾಯಿದ್ದೀನಿ, ಹಾಗಾಗಿ 500 ನಾನು ಕ್ಯಾಶನ್ನು ಪೇ ಮಾಡ್ತಾಯಿದ್ದೀನಿ. ಡೆಬಿಟ್ ವಿಚ್ ಈಸ್ ಈಕ್ವಲ್ to credit. So it is recorded in financial statement. So in order to identify the profit or loss of the organization, every organization is going to prepare the financial statements of the
organization. So ಡಿಫರೆನ್ಸಸ್ ಬಿಟ್ವೀನ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆ್ಯಂಡ್ ಡಬಲ್ ಎಂಟ್ರಿ ಸಿಸ್ಟಮ್. ಹಾಗಿದ್ರೆ ಸಿಂಗಲ್ ಎಂಟ್ರಿ ಸಿಸ್ಟಮಿಗೂ ಡಬಲ್ ಎಂಟ್ರಿ ಸಿಸ್ಟಮಿಗೂ ಏನು ಡಿಫ್ರೆನ್ಸು ಅಂತ ನೋಡೋಣ. ಡಬಲ್ ಎಂಟ್ರಿ ಸಿಸ್ಟಮ್ ವಿಚ್ ರೆಕಾರ್ಡ್ಸ್ ಬೋತ್ ದ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಆಸ್ಪೆಕ್ಟ್ಸ್ ಆಫ್ ಆಲ್ ದ ಟ್ರಾನ್ಸಾಕ್ಷನ್ಸ್. ಸೊ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಡೆಬಿಟನ್ನು ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟನ್ನು ರೆಕಾರ್ಡ್ ಮಾಡ್ತೀವಿ. ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ₹1000, ಇಲ್ಲಿ ನಮಗೆ ಡೆಬಿಟ್ ಆಗ್ತಿರೋದು ಗೂಡ್ಸ್ ನಮಗೆ ಬರ್ತಾ ಇದೆ, ನಮ್ಮಿಂದ ಏನು ಹೋಗ್ತಾ ಇದೆ, ಕ್ಯಾಶ್ ಹೋಗ್ತಾ ಇದೆ. ಎರಡೂ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡ್ತೀವಿ. ಬಟ್ ಇನ್ ಸಿಂಗಲ್ entry system it is a ಮಿಕ್ಸ್ಚರ್ ಆಫ್ ಡಬಲ್ ಎಂಟ್ರಿ, ಒನ್ ಎಂಟ್ರಿ ಆರ್ ನೋ ಎಂಟ್ರಿ. ಸೊ ಎರಡನ್ನೂ ರೆಕಾರ್ಡ್ ಮಾಡ್ತೀವಿ ಟ್ರಾನ್ಸಾಕ್ಷನ್ಸ್ಗಳನ್ನು, ಅಥವಾ ಒಂದೇ ಎಂಟ್ರಿನ ರೆಕಾರ್ಡ್ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಯಾವುದೇ ಎಂಟ್ರಿನೇ ರೆಕಾರ್ಡ್ ಮಾಡಲ್ಲ. ಅಂದರೆ ನಾನು ಹೇಳ್ದಂಗೆ ಡೆಟಾರು ಕ್ರೆಡಿಟಾರನ್ನು ರೆಕಾರ್ಡ್ ಮಾಡ್ಬೋದು, ಇಲ್ಲ ಕ್ಯಾಶ್ ಬುಕ್ಕನ್ನು ರೆಕಾರ್ಡ್ ಮಾಡೋದು. ಡೆಟಾರು ಕ್ರೆಡಿಟಾರ್ ಇಬ್ಬರದನ್ನು ರೆಕಾರ್ಡ್ ಮಾಡ್ತೀನಿ, ಕ್ಯಾಶ್ ಮಾತ್ರ ರೆಕಾರ್ಡ್ ಮಾಡ್ತೀನಿ, ಇಲ್ಲ ಯಾವುದನ್ನು ಕೂಡ ನಾನು ರೆಕಾರ್ಡ್ ಮಾಡೋಕ್ಕೇ ಹೋಗೋದಿಲ್ಲ. ಸೊ ಡಬಲ್ ಎಂಟ್ರಿ ಸಿಸ್ಟಮ್, ವೇರಿಯಸ್ ಸಬ್ಸಿಡರಿ ಬುಕ್ಸ್ ಆರ್ ಮೇಂಟೈನ್. ವೇರಿಯಸ್ ಸಬ್ಸಿಡರಿ ಬುಕ್ಸ್ ಆರ್ purchases books, sales books, purchases returns books, sales returns books, journal proper, bills receivable, bills ಪೇಯಬಲ್. ಇದಿಷ್ಟು ಸಬ್ಸಿಡರಿ ಬುಕ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಸಬ್ಸಿಡರಿ ಬುಕ್ಸಲ್ಲಿ ನಾವು ರೆಕಾರ್ಡ್ ಮಾಡೋದು ದ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಅಕ್ಕರ್ಡ್ ಆನ್ ಕ್ರೆಡಿಟ್. ಕ್ಯಾಶು ಪೇ ಮಾಡಿ ರಿಸೀವ್ ಮಾಡ್ತಿದ್ದೀವಿ ಇಮಿಡಿಯೇಟಾಗಿ ಅಂದರೆ ಕ್ಯಾಶ್ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಬಟ್ the subsidiary books are recorded the transactions which are incurred the credit basis ಮೇಲೆ ಇರುವಂತಹ ಅಮೌಂಟ್ಗಳನ್ನು ರೆಕಾರ್ಡ್ ಮಾಡೋದು ಸಬ್ಸಿಡರಿ ಬುಕ್ಸಲ್ಲಿ. ಸೊ ನೋ ಸಬ್ಸಿಡರಿ ಬುಕ್ಸ್ ಆರ್ ರೆಕಾರ್ಡೆಡ್ ಎಕ್ಸೆಪ್ಟ್ ದ ಕ್ಯಾಶ್ ಬುಕ್ ಇಸ್ ಮೇಂಟೈನ್ಡ್. ಡಬಲ್ ಎಂಟ್ರಿಯಲ್ಲಿ ಎಲ್ಲದನ್ನು ಪರ್ಚೇಸ್ ರಿಟರ್ನ್ಸು, ಸೇಲ್ಸ್ ರಿಟರ್ನ್ಸ್ ಎಲ್ಲದನ್ನು ರೆಕಾರ್ಡ್ ಮಾಡಿದ್ರೆ, ಸಿಂಗಲ್ ಎಂಟ್ರಿಯಲ್ಲಿ ಬರೀ ಒಂದೇ ಬುಕ್ಕು, ಅದು ಯಾವುದು ಅಂತ ಹೇಳಿದ್ರೆ ಕ್ಯಾಶ್ ಬುಕ್ ಮಾತ್ರ ರೆಕಾರ್ಡ್ ಮಾಡ್ತಾ ಹೋಗಿ. ಸೊ ಲೆಡ್ಜರ್ ಕಂಟೈನ್ಸ್ ಪರ್ಸ್ನಲ್, ರಿಯಲ್ ಆ್ಯಂಡ್ ನಾಮಿನಲ್ ಅಕೌಂಟ್. ಸೊ ಹೇಳ್ದಂಗೆ ನಾನು 3 ಅಕೌಂಟ್ಗಳು ಡಬಲ್ ಎಂಟ್ರಿ ಸಿಸ್ಟಮಲ್ಲಿರುತ್ತೆ. ಬಟ್ ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಓನ್ಲಿ ಪರ್ಸ್ನಲ್ ಅಕೌಂಟ್ ಅಂದರೆ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಯಾರು ರಿಸೀವ್ ಮಾಡ್ಕೊಂಡ್ರು, ಯಾರು ಕೊಟ್ಟರು ಅಷ್ಟನ್ನೇ ನಾವು ರೆಕಾರ್ಡ್ ಮಾಡ್ತೀವಿ. ಸೊ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಇಸ್ ನೆಸಸರಿ ಆರ್ ಪಾಸಿಬಲ್. ವೈ? ಬಿಕಾಸ್ ಇಟ್ ಇನ್ಕ್ಲೂಡ್ಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಆಲ್ಸೋ. ಟ್ರಯಲ್ ಬ್ಯಾಲೆನ್ಸಲ್ಲಿ ಡೆಬಿಟ್ ಕ್ರೆಡಿಟ್ ಮಾತ್ರ ಬೇಕಾಗಿರೋದು ನಮಗೆ. ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಡೆಬಿಟ್ ಕ್ರೆಡಿಟನ್ನು ಮಾಡ್ತಿರೋದ್ರಿಂದ ಡೆಬಿಟನ್ನು ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟನ್ನು ರೆಕಾರ್ಡ್ ಮಾಡ್ತೀವಿ. ಬಟ್ ಪ್ರಿಪರೇಷನ್ ಟ್ರಯಲ್ ಬ್ಯಾಲೆನ್ಸ್ ಇಸ್ ನಾಟ್ ಪಾಸಿಬಲ್. ಯಾಕಂದರೆ ಇಲ್ಲಿ ನಾವು ಬರೀ ಒಂದು ಡೆಬಿಟ್ ಆದರೂ ರೆಕಾರ್ಡ್ ಮಾಡಿರ್ತೀವಿ, ಇಲ್ಲ ಕ್ರೆಡಿಟ್ ಆದರೂ ಮಾಡಿರ್ತೀವಿ. ಡೆಬಿಟ್ ಕ್ರೆಡಿಟ್ ಎರಡನ್ನೂ ರೆಕಾರ್ಡ್ ಮಾಡಿರಲ್ಲ. ಟ್ರಯಲ್ ಬ್ಯಾಲೆನ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆರ್ ಪ್ರಿಪೇರ್ಡ್ ಇನ್ ಎ ಸೈಂಟಿಫಿಕ್ ಮ್ಯಾನರ್. ವೈ? ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಆಲ್ ದ ರೆಕಾರ್ಡ್ಸ್ ಪ್ರಾಪರ್ಲಿ. ಅಷ್ಟು ರೆಕಾರ್ಡ್ಸ್ಗಳು ಪ್ರಾಪರ್ ಆಗಿರುತ್ತೆ. So for that they are able to prepare the profit and loss account, trial balance and balance sheet. Only rough estimates of profits or loss statements of affairs is made. ಇಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿ ಪ್ರಾಪರ್ ಇನ್ಫಾರ್ಮೇಷನ್ಸ್ ಇರೋದಿಲ್ಲ. ಹಾಗಾಗಿ ರಫಾಗಿ ಒಂದಿಷ್ಟು ಪ್ರಾಫಿಟ್ ಆಗ್ಬೋದು ಅಂತ, ಪರ್ಟಿಕ್ಯುಲರಾಗಿ ಇಷ್ಟೇ ಪ್ರಾಫಿಟ್ ಆಗುತ್ತೆ ಅಂತ ನಾವೇನು ಅಕೌಂಟ್ಸನ್ನು ಪ್ರಿಪೇರ್ ಮಾಡಿ ಐಡೆಂಟಿಫೈ ಮಾಡ್ತೀವಿ, ಆ ಥರ ಅಕೌಂಟ್ಸನ್ನು ಇಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ಅಬೌಟ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆ್ಯಂಡ್ ಡಬಲ್ ಎಂಟ್ರಿ. ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದರೆ ಒಂದೇ ಕ್ಯಾಶ್ ಬುಕ್ಕಲ್ಲಿ ಅಥವಾ ಪರ್ಸ್ನಲ್ ಬುಕ್ಕಲ್ಲಿ ಬರಿತೀವಿ. ಡಬಲ್ ಎಂಟ್ರಿ ಸಿಸ್ಟಮ್ ವಿಚ್ ಇನ್ಕ್ಲೂಡ್ಸ್ ರಿಯಲ್ ಅಕೌಂಟ್, ಪರ್ಸ್ನಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್. ಎಕ್ಸ್ಪೆನ್ಸಸ್ಸನ್ನು ರೆಕಾರ್ಡ್ ಮಾಡ್ತೀವಿ, ಇನ್ಕಮನ್ನು ರೆಕಾರ್ಡ್ ಮಾಡ್ತೀವಿ, ಡೆಟಾರ್ನು ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟಾರ್ನು ರೆಕಾರ್ಡ್ ಮಾಡ್ತೀವಿ, ಪರ್ಚೇಸಸ್ಸು, ಸೇಲ್ಸು, ಪರ್ಚೇಸ್ ರಿಟರ್ನ್ಸು, ಸೇಲ್ಸ್ ರಿಟರ್ನ್ ಎಲ್ಲದನ್ನು ರೆಕಾರ್ಡ್ ಮಾಡೋದು ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಅಕೌಂಟಿಂಗ್ ಬೇಸಿಸ್. ಸೊ ಅಕೌಂಟನ್ನು ಯಾವ ಬೇಸ್ ಮೇಲೆ ನಾವು ರೆಕಾರ್ಡ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ದೇರ್ ಆರ್ 2 ಟೈಪ್ಸ್ ಆಫ್ ಬೇಸಿಸ್ ಆಫ್ ಅಕೌಂಟಿಂಗ್. One is cash basis of accounting, another one is accrual basis of accounting, which means cash flows and revenues or the expenses recognizes. ಅಕೌಂಟಿಂಗನ್ನು ನಾವು 2 ಬೇಸ್ ಮೇಲೆ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಒಂದು ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್, ಇನ್ನೊಂದು ಅಕ್ರೂವಲ್ ಬೇಸಿಸ್ ಆಫ್ ಅಕೌಂಟಿಂಗ್. ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್ ನೇಮೇ ಹೇಳ್ತಾ ಇದೆ, ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ cash transactions, which is cash received or cash paid immediately. Accrual basis which includes ಕ್ಯಾಶ್ ಆ್ಯಸ್ ವೆಲ್ ಆ್ಯಸ್ ಕ್ರೆಡಿಟ್. ಇಲ್ಲಿ ನಾವು ಕ್ಯಾಶು ಏನು ಇಮಿಡಿಯೇಟಾಗಿ ಪರ್ಚೇಸ್ ಮಾಡಿದ್ದೀವಿ, ಸೇಲ್ ಮಾಡಿದ್ದೀವಿ, ಆ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾತ್ರ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಬಟ್ ಅಕ್ರೂವಲ್ ಬೇಸಿಸಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟ್ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡ್ತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್, ಮಿಸ್ಟರ್ ಎ ಪರ್ಚೇಸ್ಡ್ ಗೂಡ್ಸ್ ವರ್ತ್ ₹1000 ಆ್ಯಂಡ್ ಪೇಯ್ಡ್ ಕ್ಯಾಶ್ ಇಮಿಡಿಯೇಟ್ಲಿ. 1000 ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾನೆ, ಕ್ಯಾಶ್ ಇಮಿಡಿಯೇಟಾಗಿ ಪೇ ಮಾಡ್ತಾ ಇದ್ದಾನೆ ಅಂದಾಗ ಕ್ಯಾಶ್ ಬುಕ್ಕಲ್ಲಿ ಪರ್ಚೇಸ್ ಮಾಡ್ತೀವಿ. ಇಲ್ಲಿ ಸೇಮ್ ಟ್ರಾನ್ಸಾಕ್ಷನ್, ಮಿಸ್ಟರ್ ಎ ಪರ್ಚೇಸ್ಡ್ 1000 ವರ್ತ್ ಆಫ್ ಗೂಡ್ಸ್ ಆ್ಯಂಡ್ ಪೇಯ್ಡ್ ಓನ್ಲಿ ₹500. ಆ್ಯಕ್ಚುಯಲ್ ಟ್ರಾನ್ಸಾಕ್ಷನ್ ₹1000 ಬಟ್ ಹಿ ಪೇಯ್ಡ್ ಓನ್ಲಿ
500. ಇಲ್ಲಿ 500 ಕ್ಯಾಶ್ ಟ್ರಾನ್ಸಾಕ್ಷನ್ ಆಯಿತು. ರಿಮೈನಿಂಗ್ 500 ಇಸ್ credit transactions. Accrual basis which includes cash transaction as well as the credit transactions. So cash transaction same ಟೈಮಲ್ಲಿ ಆಗುತ್ತೆ, ಅಂದರೆ ಇಮಿಡಿಯೇಟ್ಲಿ ಕ್ಯಾಶ್ ರಿಸೀವ್ಡ್ ಆರ್ ಪೇಯ್ಡ್ ಆಗುತ್ತೆ. ಮೇ ಡಿಫರ್ ಇನ್ ಟೈಮ್ಸ್. ಇಲ್ಲಿ ಒಂದು 2 ಮಂತ್ಸ್ ಆದಮೇಲಾದರೂ ಪೇ ಮಾಡೋದು, ಇಲ್ಲ 3 ಮಂತ್ಸ್ ಆದಮೇಲಾದರೂ ಪೇ ಮಾಡ್ಬೋದು. ಇಲ್ಲಿ ಟೈಮಿಂಗ್ ಏನಿರುತ್ತೆ ಡಿಫರೆಂಟಾಗಿರುತ್ತೆ. So methods of accounting: accrual basis and cash basis. Recognizes revenues when earned. Here the recognizes revenue when cash is received. ಎರಡಕ್ಕೂ ಡಿಫರೆನ್ಸ್ ಇದೆ ನೋಡಿ. ಅಕ್ರೂವಲ್ ಅಂತ ಹೇಳಿದ್ರೆ ಯಾವಾಗ ನಾವು ಅರ್ನ್ ಮಾಡ್ತೀವಿ ಆವಾಗಲೇ ನಾವು ಆ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಬಟ್ ಕ್ಯಾಶಲ್ಲಿ ವೆನ್ ಕ್ಯಾಶ್ ಇಸ್ ರಿಸೀವ್ಡ್. ಈಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂದ್ಕೊಳ್ಳಿ. ಇಲ್ಲಿ 1/1/2020 ಗೂಡ್ಸನ್ನು ಪರ್ಚೇಸ್ ಮಾಡಿದೆ. 1/1/2020 ಅಮೌಂಟನ್ನು ಪೇ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಆಗೋದು 1/1/2020. ಅಥವಾ ನಾನು 1/1/20 ಪರ್ಚೇಸ್ ಮಾಡಿ ಇಫ್ ಐ ಆಮ್ ಗೋಯಿಂಗ್ ಟು ಪೇ ದ ಮನಿ ಆನ್ 1/3/2020, ಜಾನ್ವರಿಗೆ ಪರ್ಚೇಸ್ ಮಾಡಿದ್ದೀನಿ, ಮಾರ್ಚಿಗೆ ನಾನು ಪೇ ಮಾಡ್ತಿದ್ದೀನಿ ಅಂದರೆ ನಾನು ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡೋದು ಇನ್ ದ ಮಂತ್ ಆಫ್ ಮಾರ್ಚ್ ಓನ್ಲಿ. ಬಟ್ ಇನ್ ದ ಕೇಸ್ ಆಫ್ ಅಕ್ರೂವಲ್ ಬೇಸಿಸ್, if the transactions occurred on 1/1/20, the transactions are recorded only in the month of first. ಯಾಕಂದರೆ ಆವಾಗಲೇ ಜನ್ರೇಟ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡೋದು ಅಕ್ರೂವಲ್ ಬೇಸಿಸಲ್ಲಿ. ಕ್ಯಾಶ್ ಬೇಸಿಸಲ್ಲಿ ನಾವು ಯಾವಾಗ ಅಮೌಂಟನ್ನು ರಿಸೀವ್ ಮಾಡ್ತೀವಿ ಅಥವಾ ಯಾವಾಗ ಅಮೌಂಟನ್ನು ಪೇ ಮಾಡ್ತೀವಿ ಆ ಡೇಟಲ್ಲಿ ಆ ಮಂತಲ್ಲಿ ಪರ್ಟಿಕ್ಯುಲರ್ ಆಗಿ ರೆಕಗ್ನೈಸ್ ಮಾಡ್ತೀವಿ. ಸೊ ರೆಕಗ್ನೈಸಸ್ ಎಕ್ಸ್ಪೆನ್ಸಸ್ ವೆನ್ ಇನ್ಕರ್ಡ್. ಹಿಯರ್ ರೆಕಗ್ನೈಸಸ್ ಎಕ್ಸ್ಪೆನ್ಸಸ್ ವೆನ್ ಪೇಯ್ಡ್. ಸೇಮ್ ಆ್ಯಸ್ ಇಟ್ ಈಸು. ನಾನು 1ಗೆ ಜಾನ್ವರಿಲಿ ಪರ್ಚೇಸ್ ಮಾಡಿ ಮಾರ್ಚಲ್ಲಿ ಪೇ ಮಾಡ್ತಿದ್ದೀನಿ ಅಂದರೆ ಜಾನ್ವರಿ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ನಾನು ರೆಕಾರ್ಡ್ ಮಾಡಲ್ಲ. ಯಾವ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಮಾರ್ಚಲ್ಲಿ ಏನು ನಾನು ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತೀನಿ ಆವಾಗ ನಾನು ರೆಕಾರ್ಡ್ ಮಾಡ್ತೀನಿ. ಬಟ್ ಅಕ್ರೂವಲ್ ಬೇಸಿಸಲ್ಲಿ ಜಾನ್ವರಿಲಿ ನಾನು ಗೂಡ್ಸನ್ನು ಸೇಲ್ ಮಾಡಿದ್ದೀನಿ ಬಟ್ ಮಾರ್ಚಲ್ಲಿ ಅಮೌಂಟನ್ನು ರಿಸೀವ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಟು ಜಾನ್ವರಿಗೆ. ಕ್ಯಾಶಲ್ಲೇನು ಯಾವಾಗ ನಾವು ಕ್ಯಾಶ್ ನಮ್ಮ ಕೈಗೆ ಬರುತ್ತೆ ಅಥವಾ ನಮ್ಮ ಕೈಯಿಂದ ಕ್ಯಾಶ್ ಯಾವಾಗ ಹೋಗುತ್ತೆ ಆ ಪರ್ಟಿಕ್ಯುಲರ್ ಡೇಟ್ ಆಫ್ ಟ್ರಾನ್ಸಾಕ್ಷನ್ಸಲ್ಲಿ ಆ ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡ್ತೀವಿ. ಬಟ್ ಅಕ್ರೂವಲ್ ಬೇಸಿಸಲ್ಲಿ ಈಗ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಬಟ್ ಅಮೌಂಟು 2 ಮಂತ್ಸು 3 ಮಂತ್ಸ್ ಬಿಟ್ಟಾದ್ಮೇಲೆ ರಿಸೀವ್ ಮಾಡ್ತೀವಿ ಅಂದ್ರೆ ನಾವು ಯಾವಾಗ ಗೂಡ್ಸನ್ನು ಸೇಲ್ ಮಾಡಿರ್ತೀವಿ ಇಲ್ಲ ಗೂಡ್ಸನ್ನು ಪರ್ಚೇಸ್ ಮಾಡಿರ್ತೀವಿ ಅದೇ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಆನ್ ದ ಕ್ಯಾಶ್ ಬೇಸಿಸ್ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆರ್ ಐಡೆಂಟಿಫೈಡ್ ಓನ್ಲಿ ಆನ್ ದ ಡೇಟ್ ಆಫ್ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಆಫ್ ಕ್ಯಾಶ್ ಬಟ್ ನಾಟ್ ಆನ್ ದ ಡೇಟ್ ಆಫ್ ಟ್ರಾನ್ಸಾಕ್ಷನ್ಸ್. ನಾನು ಹೇಳ್ದಂಗೆ ಆಗಲೇ ನಾನು ಇವತ್ತು ಗ್ರಾಸರಿ ಶಾಪಿಗೆ ಹೋಗ್ತೀನಿ, 25 kgs ಆಫ್ ರೈಸನ್ನು ತೊಗೊಬರ್ತೀನಿ. 25 kgs ಆಫ್ ರೈಸು ನಾನು ಏನು ಮಾಡ್ತೀನಿ ಇವತ್ತು ಅಮೌಂಟನ್ನು ಪೇ ಮಾಡ್ತಾ ಇಲ್ಲ. ನಾನು ಪೇ ಮಾಡೋದು ಆಫ್ಟರ್ 1 ವೀಕ್, ಸಂಡೇ ಪೇ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಅವರು ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡ್ಕೊಳ್ಳೋದು ಸಂಡೇನೇ, ಯಾಕಂದರೆ ಕ್ಯಾಶ್ ಅವ್ರು ರಿಸೀವ್ ಮಾಡ್ತಿರೋದು ಸಂಡೇನೇ. ಹಾಗಾಗಿ 25 kg ಅಕ್ಕಿ ನಾನು ಸಂಡೇ ಸೇಲ್ ಮಾಡಿದೆ ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೋತಾರೆ. ಅದೇ ಅವ್ರು ಏನಾದರೂ ಅಕ್ರೂವಲ್ ಬೇಸಿಸ್ ರೆಕಾರ್ಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾವತ್ತು ನಾನು ಇವತ್ತು ಥರ್ಸ್ಡೇ ಡೇಟ್ ಹಾಕಿಬಿಟ್ಟು ಈ 25 kgs ಆಫ್ ಅಕ್ಕಿನ ಸೇಲ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡೋದು ಅಕ್ರೂವಲ್ ಬೇಸಿಸ್. ಕ್ಯಾಶ್ ಬೇಸಿಸ್ ಅಂದರೆ ನಾನು ಯಾವಾಗ ಕ್ಯಾಶ್ ಕೊಡ್ತೀನಿ ಅಥವಾ ನಾನು ಯಾವಾಗ ಕ್ಯಾಶ್ ರಿಸೀವ್ ಮಾಡ್ತೀನಿ ಆ ಡೇಟಿಗೆ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡ್ಕೊಳ್ಳೋದು ಕ್ಯಾಶ್ ಬೇಸಿಸ್. ಅಕ್ರೂವಲ್ ಬೇಸಿಸ್, ಅಕಾರ್ಡಿಂಗ್ ಟು ದ ಅಕ್ರೂವಲ್ ಬೇಸಿಸ್ ರೆವೆನ್ಯೂ ಆ್ಯಂಡ್ ಎಕ್ಸ್ಪೆನ್ಸಸ್ ಆರ್ ರೆಕಗ್ನೈಸ್ಡ್ ವೆನ್ ದೇ ಅಕ್ಕರ್ ರಾದರ್ ದ್ಯಾನ್ ವೆನ್ ದೇ ಆರ್ ಆ್ಯಕ್ಚುಲಿ ರಿಸೀವ್ಡ್ ಆರ್ ಪೇಡ್. ಯಾವಾಗ ಟ್ರಾನ್ಸಾಕ್ಷನ್ ಆಯಿತು, ಇವತ್ತು ಟ್ರಾನ್ಸಾಕ್ಷನ್ಸ್ ಆಯಿತಾ, ಓಕೆ ಇವತ್ತೇ ನನ್ನಿಂದ ಗುಡ್ಸ್ ಹೋಗಿದೆ ಅಂತ ರೆಕಾರ್ಡ್ ಮಾಡ್ಕೊತೀನಿ. ಅವ್ರ ದುಡ್ಡು ನನಗೆ ಕೊಡೋ ತನಕ ನಾನು ವೆಯ್ಟ್ ಮಾಡೋಕ್ಕೆ ಹೋಗಲ್ಲ. ನನಗೆ ಯಾವತ್ತು ಆ್ಯಕ್ಚುಯಲ್ ಟ್ರಾನ್ಸಾಕ್ಷನ್ ಆಗಿದೆ ಆವತ್ತೇ ರೆಕಾರ್ಡ್ ಮಾಡೋದು ಅಕ್ರೂವಲ್ basis. So this is about the system of accounting and the accounting method. System of accounting 2 types: single entry system, double entry system. Single entry systems which includes only cash accounts or the personal account. Cash account ಅಲ್ಲಿ ಕ್ಯಾಶ್ ಎಷ್ಟು ರಿಸೀವ್ ಮಾಡಿದ್ವಿ ಅಥವಾ ಕ್ಯಾಶ್ ಪೇ ಮಾಡಿರೋದನ್ನು ಮಾತ್ರ ರೆಕಾರ್ಡ್ ಮಾಡ್ತೀವಿ. ಪರ್ಸನಲ್ ಅಕೌಂಟ್ಸಲ್ಲಿ ಡೆಟಾರ್ ಯಾರು ಕ್ರೆಡಿಟಾರ್ ಯಾರು ಅಷ್ಟೇ ರೆಕಾರ್ಡ್ ಮಾಡೋದು. ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ವಿಚ್ ಇನ್ಕ್ಲೂಡ್ಸ್ ದ ಡೆಬಿಟ್ ಆ್ಯಂಡ್ ದ ಕ್ರೆಡಿಟ್. ಈಚ್ ಟ್ರಾನ್ಸಾಕ್ಷನ್ ಹ್ಯಾಸ್ ದ ಈಕ್ವಲ್ ವ್ಯಾಲ್ಯೂಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಡೆಬಿಟ್ ಟು ಕ್ರೆಡಿಟ್ ಎರಡನ್ನೂ ರೆಕಾರ್ಡ್ ಮಾಡೋದ್ರಿಂದ 2 ಬುಕ್ಗಳಲ್ಲಿ ನಾವು ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಅದನ್ನು ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತೀವಿ. ಅಕೌಂಟಿಂಗ್ ಮೆಥಡ್ಸ್ ಅಥವಾ ಬೇಸಿಸ್ ಆಫ್ ಅಕೌಂಟಿಂಗಲ್ಲಿ 2 types ಆಫ್ ಅಕೌಂಟಿಂಗ್ ಬೇಸಿಸ್: ಕ್ಯಾಶ್ ಬೇಸಿಸ್ ಆ್ಯಂಡ್ ಕ್ರೆಡಿಟ್ ಬೇಸಿಸ್. ಕ್ಯಾಶ್ ಬೇಸಿಸ್ which records the income and expenses
ಐಡೆಂಟಿಫೈಡ್ ಓನ್ಲಿ ಆನ್ ದ ಡೇಟ್ ಆಫ್ ರೆಸಿಪ್ಟ್ಸ್ ಆರ್ ಪೇಮೆಂಟ್ ಆಫ್ ಕ್ಯಾಶ್ ಬಟ್ ನಾಟ್ ಆನ್ ದ ಡೇಟ್ ಆಫ್ ಟ್ರಾನ್ಸಾಕ್ಷನ್ಸ್. ಯಾವ ಡೇಟಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅದನ್ನು ರೆಕಾರ್ಡ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ರೆಕಾರ್ಡಿಂಗ್ ದಟ್ ಟ್ರಾನ್ಸಾಕ್ಷನ್ಸ್ ವೆನ್ ದೇ ಆರ್ ಗೋಯಿಂಗ್ ಟು ರಿಸೀವ್ ದ ಕ್ಯಾಶ್ ಆರ್ ಪೇಡ್ ದ ಕ್ಯಾಶ್, ಯಾವಾಗ ಕ್ಯಾಶನ್ನು ರಿಸೀವ್ ಮಾಡ್ತಾರೆ ಪೇ ಮಾಡ್ತಾರೆ ಆ ಡೇಟಲ್ಲಿ ಮಾತ್ರ ರೆಕಾರ್ಡ್ ಮಾಡೋದು ಕ್ಯಾಶ್ ಬೇಸಿಸ್. ಅಕ್ರೂವಲ್ ಬೇಸಿಸ್, ಇಟ್ ಈಸ್ ದ ಬೇಸಿಸ್ ಆಫ್ ರೆವೆನ್ಯೂಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆರ್ ರೆಕಗ್ನೈಸ್ಡ್ ವೆನ್ ದೇ ಅಕರ್ ರಾದರ್ ದ್ಯಾನ್ ವೆನ್ ದೇ ಆ್ಯಕ್ಚುಲಿ ರಿಸೀವ್ಡ್ ಆರ್ ಪೇಡ್. ಇವತ್ತೇ ಟ್ರಾನ್ಸಾಕ್ಷನ್ಸ್ ಆಯಿತು ಅಂತ ಹೇಳಿದ್ರೆ ನಾನು ಇವತ್ತೇ ರೆಕಾರ್ಡ್ ಮಾಡ್ಕೊತೀನಿ, ಕ್ಯಾಶನ್ನು ರಿಸೀವ್ ಮಾಡೋ ತನಕ ಪೇ ಮಾಡೋ ತನಕ ವೆಯ್ಟ್ ಮಾಡಲ್ಲ. ಇದು ಕ್ಯಾಶ್ ಬೇಸಿಸ್ ಆ್ಯಂಡ್ ಅಕ್ರೂವಲ್ ಬೇಸಿಸ್. ನಿಮಗೇನಾದರೂ ಡೌಟ್ಸ್ ಇದ್ದರೆ ವಾಟ್ಸಾಪ್ ನಂಬರ್ ಇದೆ, ನೀವು ಯಾವ ಟೈಮಲ್ಲಿ ಬೇಕಾದರೂ ಮೆಸೇಜ್ ಮಾಡಿಬಿಟ್ಟು ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೋಬೋದು. ಥ್ಯಾಂಕ್ ಯು.